ಮನಸ್ಸಲ್ಲ. ಅಂದ ಮೇಲೆ ಮನಸ್ಸನ್ನ ಗಮನಿಸುತ್ತಿರುವ ಉಪಯೋಗಿಸಬೇಕು ಅನ್ನುವ ಅನ್ಕೊಳ್ಳಿ. ಆದ್ರೆ ತಕ್ಷಣ ಅದು ಮಾಡುತ್ತಾ ಕೇಳಿಗೂ ಬಡಿತವನ್ನು ಕೊಡುತ್ತೋ ಹೃದಯದ ಕೆಲಸಾನೇ ಅದು. ಆಲೋಚನೆಗಳನ್ನ ಉತ್ಪಾದನೆ ಮಾಡುವುದು ಈ ಮನಸ್ಸಿನ ಹಾಕೊಂಡಿದ್ದೀರಾ. ಅದಕ್ಕೆ ನಿಮ್ಗೆ ದುಃಖ, ನೋವು ನಾವು ಉಪಯೋಗಿಸುವುದನ್ನ ಕಲಿತ್ವಿ. ಹಾಗಾದ್ರೆ ಈ ಮನಸ್ಸನ್ನ ನಿಯಂತ್ರಣ ಮಾಡೋಕೆ ಆಜ್ಞೆಗಳನ್ನ ಕೈಯಲ್ಲಿ ನಾವು ನಿಲ್ಸೋಕಾಗುತ್ತಾ? ದುಃಖದಿಂದ ಬರ್ತಾ ಇರುತ್ತೆ, ಅಯ್ಯೋ ಜೀವನದಲ್ಲಿ ಹಿಂಗಾಗ್ತಾ ಇದೆ, ನಿಮ್ರಲ್ಲಿ ಚೇಂಜಸ್ ಇದ್ದಾಗ ಅದು ನಿಮ್ಗೆ ಅದೇ ತರ ರಿಯಾಕ್ಟ್ ಆಗೋದಕ್ಕೆ ಶುರು. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ದಿನದವರೆಗೂ ಮನಸ್ಸು ನಿಮ್ಮನ್ನ ಆಟ ಆಡ್ಸ್ಕೊಂಡ್ ಬಂದಿದೆ. ಆದ್ರೂ ಒಂದು ಕೆಲ್ಸ ಇರ್ಬೇಕು, ಕೆಲ್ಸ ಕೊಡು, ಇಲ್ಲಾಂದ್ರೆ ನಿನ್ನನ್ನ ಸಾಯಿಸ್ತೀನಿ. ನಿಮಗೇನ್ ಬೇಕೋ ಅದು. ಆಯ್ತಾ? ಸ್ವಪ್ನ ಕ್ರಿಯೇಟರ್ ನೀವೇ ಆಗಬಹುದು ಮನಸ್ಸನ್ನು ಉಪಯೋಗಿಸೋದನ್ನ ಕಲಿ. ನಮಸ್ತೆ ನಿಮ್ಮೆಲ್ಲರಿಗೂ. ನಿಮ್ಮನ್ನು ನೀವು ಅರಿಯುವ ಈ ಸುಂದರ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೊಂದಲಗಳಿಂದ ಸ್ಪಷ್ಟತೆಯ ಕಡೆಗೆ ಆತ್ಮ ಬೆಳಕಿನ ದಾರಿಯಲ್ಲಿ ಸಾಗೋಣ. ಕಳೆದ ವಿಡಿಯೋದಲ್ಲಿ ನಾವು ಆತ್ಮದ ಬಗ್ಗೆ ಮತ್ತೆ ನಮ್ಮ ಪ್ರಜ್ಞೆಯನ್ನ ಯಾವ ಮಟ್ಟದಲ್ಲಿ ಇಟ್ರೆ ಏನೆಲ್ಲ ಪ್ರಯೋಜನವಾಗತ್ತೆ, ಮತ್ತೆ ಹಿಂದಿನ ವಿಡಿಯೋದಲ್ಲಿ ದುಃಖ ಯಾಕೆ ಬರುತ್ತೆ ಮತ್ತೆ ದುಃಖಕ್ಕೆ ನಿಜವಾದ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮನಸ್ಸನ್ನ ಗೆಲ್ಲೋದು ಹೇಗೆ. ಈಗ ನಾವು ಈ ಮನಸ್ಸಲ್ಲ, ಅಂದ ಮೇಲೆ ಮನಸ್ಸನ್ನ ಗಮನಿಸುತ್ತಿರುವವರು ನಾವಾಗ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮನಸ್ಸನ್ನು ಗೆಲ್ಲೋದು ಹೇಗೆ ಅಂದ್ರೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಬರೋದು, ಈ ಮನಸ್ಸೇ ನಾನಾ? ಅದು ಹಿಂದಿನ ವಿಡಿಯೋಗಳಲ್ಲೇ ಹೇಳಿದ್ದೀನಿ. ಈ ಮನಸ್ಸು ನಾವಲ್ಲ, ಈ ಮನಸ್ಸನ್ನು ಗಮನಿಸುತ್ತಿರುವವರು ನಾವು, ಹಾಗೂ ಈ ಮನಸ್ಸನ್ನು ನಿಯಂತ್ರಿಸಬೇಕಾಗಿರುವುದು ನಾವು. ಆದ್ರೆ ತುಂಬಾ ಜನ ಇಲ್ಲಿ ಹೇಳುತ್ತಾರೆ, ಹೌದು ಸಾಕಷ್ಟು ಶಕ್ತಿಗಳಿವೆ ಮನಸ್ಸಿಗೆ, ಹಾಗೆ ಅಪಾಯಕಾರಿಯೂ ಹೌದು. ನೀವು ಈ ಮನಸ್ಸನ್ನ ನಿಯಂತ್ರಿಸುವವರಾಗಬೇಕೇ ಹೊರತು ನಾನೇ ಈ ಮನಸ್ಸು ಅನ್ನುವ ಭ್ರಮೆಯಲ್ಲಿ ಬಿದ್ದರೆ ನಿಮ್ಮನ್ನು ಈ ಮನಸ್ಸಿನ ಗುಣಗಳನ್ನೆಲ್ಲ ಬಳಸ್ಕೊಂಡು ಈ ಮನಸ್ಸು ನಿಮ್ಮನ್ನ ನಿಯಂತ್ರಿಸೋದಿಕ್ಕೆ ಶುರು ಮಾಡ್ತವೆ. ಆಗ ಜೀವನದಲ್ಲಿ ನೀವು ಕುಗ್ಗುತ್ತಾ ಹೋಗ್ತೀರಾ. ನಾವು ಈ ಮನಸ್ಸಲ್ಲ, ನಾವು ಈ ಮನಸ್ಸನ್ನು ನಿಯಂತ್ರಿಸುತ್ತಿರುವವರು ಅನ್ನೋದು ನಿಮ್ಮ ಮೈಂಡ್ ನಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ. ನಂತರದ ಪ್ರಶ್ನೆ ಬರೋದು, ಈ ಮನಸ್ಸನ್ನ ನಾವು ಯಾವ ತರ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸಬೇಕು ಅನ್ನುವ ಕಲೆಯನ್ನು ಕಲಿತುಕೊಂಡರೆ ನಿಮ್ಮ ಜೀವನವನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಅಂತಹ ಶಕ್ತಿ ಮನಸ್ಸಿಗೆ ಇದೆ. ಅದು ಅಷ್ಟು ಸುಲಭನ? ಮನಸ್ಸು ಕೆಲವೊಂದ್ಸತಿ ನಮ್ಮ ಮಾತನ್ನೇ ಕೇಳಲ್ಲ. ನೀವ್ ಅದನ್ನ ಗಮನಿಸಿದೀರಾ ಯಾವತ್ತಾದ್ರೂ? ನಾನ್ ಇವತ್ತಿಂದ ಕೋಪಾನೇ ಮಾಡ್ಕೊಳಲ್ಲ ಅಂತ ನೀವು ಡಿಸೈಡ್ ಮಾಡ್ತೀರಾ ಅನ್ಕೊಳ್ಳಿ. ಆದ್ರೆ ತಕ್ಷಣ ಅದು ಮಾಡುತ್ತಾ ಕೇಳುತ್ತಾ ನಿಮ್ಮ ಮಾತನ್ನ? ಮತ್ ಯಾವ್ದೋ ಒಂದು ಘಟನೆ ನಡೆದ್ರೆ ಸೀದಾ ಕೋಪ ಮಾಡ್ಕೋತೀರಾ. ನಾನು ಇವತ್ತಿಂದ ಯೋಚನೆನೇ ಮಾಡಲ್ಲ ಅನ್ಕೋತೀರಾ. ಆದ್ರೆ ಆ ರೀತಿ ಆಗತ್ತಾ? ಇಲ್ಲ. ಎಗೇನ್ ಯೋಚನೆ ಮಾಡೋದಿಕ್ಕೆ ಶುರು ಮಾಡುತ್ತೆ ಮನಸ್ಸು. ಅಂದ್ರೆ ಇದ್ರರ್ಥ, ಹೇಗೆ ಹೃದಯವು ಬಡಿತವನ್ನು ಕೊಡುತ್ತೋ ಹೃದಯದ ಕೆಲಸಾನೇ ಅದು ಬಡ್ಕೋತಾ ಇರೋದು. ಈ ಕಣ್ಣು ನೋಡುತ್ತೆ, ಕಣ್ಣಿನ ಕೆಲಸಾನೇ ನೋಡೋದು. ಅದೇ ರೀತಿ ಈ ಮನಸ್ಸಿನ ಕೆಲಸ ಏನ್ ಗೊತ್ತಾ ನಿಮಗೆ? ಆಲೋಚನೆಗಳನ್ನ ಉತ್ಪಾದನೆ ಮಾಡುವುದು ಈ ಮನಸ್ಸಿನ ಕೆಲಸ. ಸೊ ನೀವ್ ಅನ್ಕೊಂತೀರಾ ಆಲೋಚನೆ ಮಾಡ್ತಾ ಇರೋ ನಾನು ಅಂತ. ಅಲ್ಲ, ಈ ಮನಸ್ಸು ಆಲೋಚನೆಗಳನ್ನ ಮಾಡ್ತಾನೇ ಇರುತ್ತೆ, ಆಲೋಚನೆಗಳನ್ನ ಉತ್ಪಾದಿಸುತ್ತಾನೇ ಇರುತ್ತೆ. ಸೊ ಆ ಆಲೋಚನೆಗಳನ್ನ ಗಮನಿಸೋದನ್ನ ನೀವು ಕಲ್ತ್ಕೊಳ್ಬಹುದು ಈ ಆಧ್ಯಾತ್ಮಿಕತೆಯಲ್ಲಿ. ನೀವು ಇವತ್ತು ಮಾಡಿದ ನಿರ್ಧಾರ ಮತ್ತೆ ಇವಾಗ ನಾನು ಇವತ್ತಿಂದ ನಾನು ಈ ತರ ಮಾಡ್ತೀನಿ, ಇವತ್ತಿಂದ ನಾನು ಈ ತರ ಇರ್ತೀನಿ ಅಂದ್ರೆ ನಿಮ್ ಮನಸ್ಸು ಅಷ್ಟು ಸುಲಭವಾಗಿ ಕೇಳೋಲ್ಲ. ಮತ್ತೆ ಅದೇ ಪ್ಯಾಟ್ರನ್ಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ. ಯಾಕೆ ಗೊತ್ತಾ? ನೀವು ನಿಮ್ಮ ಮನಸ್ಸಿಗೆ ಹಿಂದಿನಿಂದ ಯಾವ ರೀತಿ ಶಿಕ್ಷಣವನ್ನು ಕೊಟ್ಟಿದ್ದೀರೋ ಆ ರೀತಿ ನಿಮ್ಮ ಮನಸ್ಸು ವರ್ತಿಸೋದಿಕ್ಕೆ ಶುರುವಾಗಿದೆ. ಅಂದ್ರೆ ಶುರುವಾಗಿದೆ ಮೀನ್ಸ್ ನಿಮ್ ಜೀವನದಲ್ಲಿ ಅದು ಅದ್ರ ಇಷ್ಟ ಬಂದಂತೆ ಬಿಟ್ಟಿದ್ದೀರಾ. ಆಮೇಲೆ ಅದ್ರ ನಿಯಂತ್ರಣದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ. ಅದಕ್ಕೆ ನಿಮ್ಗೆ ದುಃಖ, ನೋವು, ಭಯ, ಸಂಕಟ, ಈ ಜೀವನ ಅಂದ್ರೆ ಶಿಕ್ಷೆ, ಇದೆಲ್ಲ ನಿಮ್ಗೆ ಭ್ರಮೆಯನ್ನ ಹುಟ್ಟಾಕುತ್ತೆ ಈ ಮನಸ್ಸು.
ಹಾಗಂತ ಈ ಮನಸ್ಸು ನಮ್ಮ ಶತ್ರುನ? ಖಂಡಿತ ಅಲ್ಲ. ದೊಡ್ಡವರು ಹೇಳಿದ್ದಾರೆ, ನಮ್ಮ ಮನಸ್ಸೇ ನಮ್ಮ ಶತ್ರುನೂ ಆಗಬಹುದು, ನಮ್ಮ ಮಿತ್ರನೂ ಆಗಬಹುದು. ಪ್ರಪಂಚದಲ್ಲಿ ಯಾರಾದ್ರೂ ಒಬ್ಬ ಒಳ್ಳೆ ಸ್ನೇಹಿತ ನಿಮ್ಗೆ ಸಿಗ್ತಾನೆ ಅಂತ ಹೇಳಿದ್ರೆ ಅದು ನಿಮ್ಮ ಮನಸ್ಸೇ. ಪ್ರಪಂಚದಲ್ಲಿ ಯಾರಾದ್ರೂ ಶತ್ರು ನಿಮ್ಗೆ, ನಿಜವಾದ ಶತ್ರು ನಿಮ್ಗೆ ಸಿಗ್ತಾನೆ ಅಂತ ಹೇಳಿದ್ರೆ ಅದು ಕೂಡ ನಿಮ್ಮ ಮನಸ್ಸೇ. ಹಾಗಾದ್ರೆ ನಾವು ಮನಸ್ಸನ್ನ ಯಾವ ತರ ತಗೋಬೇಕು ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ, ನೀವು ನಿಮ್ಮ ಪ್ರಜ್ಞೆಯನ್ನು ಮೊದಲು ನೀವು ಯಾರು ಅಂತ ಫಸ್ಟ್ ನಿಮ್ಮ ಮೈಂಡಿಗೆ ಬರ್ಬೇಕು. ನಾನು ಹೇಳ್ದೆ ಅಲ್ಲ, ನಾನು ಇದನ್ನೆಲ್ಲವನ್ನು ನಿಯಂತ್ರಿಸುತ್ತಿರುವ ಆತ್ಮಶಕ್ತಿ. ಸೊ ಆಗ ಅರ್ಧ ದಾರಿಗೆ ನೀವು ಬಂದಂಗೆ ಲೆಕ್ಕ. ಇನ್ನು ಈ ಮನಸ್ಸನ್ನು ನಾವು ಉಪಯೋಗಿಸುವುದನ್ನ ಕಲಿತ್ವಿ ಅಂದ್ರೆ ಜೀವನ ಸುಗಮವಾಗಿ ಸಾಗತ್ತೆ. ಯಾವ ಭಯಗಳು, ಯಾವ ಭ್ರಮೆಗಳು, ಯಾವ ಬಂಧನಗಳು ನಿಮ್ಮನ್ನ ಕಟ್ಟಿ ಹಾಕೋದಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಇಲ್ಲಿ ಪ್ರಶ್ನೆ ಬರುತ್ತೆ, ಮನಸ್ಸನ್ನ ಉಪಯೋಗಿಸುವುದನ್ನ ಕಲಿಯೋದು ಮುಖ್ಯವಾ ಅಂದ್ರೆ ಹೌದು. ಈಗ ಒಂದು ಯಂತ್ರ ಇರುತ್ತೆ, ಆ ಯಂತ್ರದಲ್ಲಿ ಕೆಲಸ ಮಾಡೋದು ಹೇಗೆ ಅಂತ ಆ ಮೆಕ್ಯಾನಿಕ್ ಅವನಿಗೆ ಕೆಲಸ ಮಾಡೋನಿಗೆ ಗೊತ್ತಿದ್ರೆ ಅವನು ನಿರರ್ಗಳವಾಗಿ ಅದರಿಂದ ಕೆಲಸ ತಗೋತಾನೆ. ಒಂದು ವೇಳೆ ಆ ಮನಸ್ಸಿನ ಆ ಯಂತ್ರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅವನಿಗೆ ಅರಿವೇ ಇಲ್ಲ ಅಂತ ಹೇಳಿದ್ರೆ, ಕೈ ತಗೊಂಡೋಗಿ ಎಲ್ಲೋ ಕೊಟ್ರೆ ಏನೋ ಆಗುತ್ತೆ, ಕೈ ಹೋಗುತ್ತೆ. ದೊಡ್ಡ ದೊಡ್ಡ ಯಂತ್ರಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ಎಕ್ಸಾಂಪಲ್. ಸೊ ಹಂಗೇನೆ ಮನಸ್ಸನ್ನ ಉಪಯೋಗಿಸುವುದನ್ನ ಕಲಿಬೇಕು. ಒಂದು ಚಾಕು ಇರುತ್ತೆ, ಆ ಚಾಕುನ ನೀವು ಯಾವ ತರ ಉಪಯೋಗ ಮಾಡಿದ್ರೆ ನಿಮ್ಗೆ ಯೂಸ್ ಆಗತ್ತೆ. ಚಾಕು ಉಪಯೋಗ ಇಲ್ಲ ಅಂತ ಅಲ್ಲ, ಉಪಯೋಗ ಇದೆ. ಆದ್ರೆ ಅದನ್ನ ನೀವು ಹೆಂಗಂದ್ರ ಹಂಗೆ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ನಿಮ್ ಕೈ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಅದೇ ತರ ಮನಸ್ಸು ಅಷ್ಟೇ. ಮನಸ್ಸಿನ ಕೆಲಸ ಆಲೋಚನೆಗಳನ್ನ ಮಾಡ್ತಾನೇ ಇರೋದು, ಅದ್ರ ಕೆಲ್ಸಾನೇ ಅದು. ಅದ್ರಲ್ಲಿ ನಿಮ್ಮ ಆಲೋಚನೆಗಳು ಯಾವ ತರ ಬರ್ತಾ ಇದೆ ಅಂತ ನೀವು ಗುರ್ತು ಹಿಡಿಬೇಕು. ನೀವು ಅದನ್ನ ಗಮನಿಸಬೇಕು. ಯಾವ ತರ ಗಮನಿಸೋದು? ಹೇಗೇನ್ ಪ್ರಶ್ನೆ ಬರುತ್ತೆ. ಯಾವ ತರ ಅಂತ ಹೇಳಿದ್ರೆ ನಾನು ಎಲ್ಲಾ ವಿಡಿಯೋದಲ್ಲೂ ಹೇಳ್ತೀನಿ, ಇವತ್ತಿನ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನಿಮಗಾಗಿ ಒಂದಿಷ್ಟು ಸಮಯ ಕೊಟ್ಕೊಳ್ಳಿ, ಆ ಸಮಯದಲ್ಲಿ ಇದನ್ನೆಲ್ಲವನ್ನು ಮಾಡಿ. ನಿಮ್ಮ ಸಂಸಾರ, ಜವಾಬ್ದಾರಿ, ಬಂಧನ, ಕೆಲಸ, ಕಾರ್ಯ ಎಲ್ಲ ಇದ್ದೇ ಇದೆ. ನಿಮಗೋಸ್ಕರ ದಿನದಲ್ಲಿ ಒಂದಿಷ್ಟು ಸಮಯನ ಕೊಡಿ. ಆ ಸಮಯದಲ್ಲೇ ನೀವು ಇದೆಲ್ಲವನ್ನು ಕಲಿತಾ ಬನ್ನಿ. ಇದು ಒಂದು ಸುದೀರ್ಘ ಪ್ರಯಾಣ. ಅಷ್ಟು ಸುಲಭವಾಗಿ ಕೇಳಿದ ಮಾತ್ರಕ್ಕೆ, ಹೇಳಿದ ಮಾತ್ರಕ್ಕೆ ಬರುತ್ತೆ ಅನ್ನೋದಲ್ಲ. ಉದಾಹರಣೆ, ನಿಮಗೆ ಯಾರೋ ಒಂದ್ ಮಾತನ್ನ ಹೇಳಿದ್ರು, ಅದು 5 ನಿಮಿಷದಲ್ಲಿ ಮುಗ್ದು ಹೋಯ್ತು. ಆದ್ರೆ ಆ ಮನಸ್ಸು ಆ ಮಾತನ್ನು 5 ಗಂಟೆ ಹಿಡ್ಕೊಳ್ಳುತ್ತೆ, ಯೋಚನೆ ಮಾಡುತ್ತೆ. ಕೆಲವು ಬಾರಿ 5 ದಿನ, ಕೆಲವು ಬಾರಿ 5 ವರ್ಷಗಳು. ಹೀಗೆ ಮನಸ್ಸು ನಿಮ್ಮನ್ನು ಅದ್ರ ಕೆಲಸಾನೇ ಅದು. ಅದಕ್ಕೊಂದು ಕೆಲಸ ಅಂತ ನೀವು ಕೊಟ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದ್ರ ಕೆಲಸದಲ್ಲಿ ನಿಮ್ಮನ್ನ ಉಪಯೋಗಿಸೋದಿಕ್ಕೆ ಅದು ಶುರು ಮಾಡುತ್ತೆ. ಆ ಮಾತು 5 ನಿಮಿಷದಲ್ಲಿ ಮುಗ್ದೋಗಿರುವಂತದ್ದು, ನೀವು ನಿಮ್ಮನ್ನ ಅದು ಯೋಚನೆ ಮಾಡೋ ತರ ಮಾಡೋದು 5 ವರ್ಷಗಳಾದ್ರೂ ಮುಗಿಯಲ್ಲ. ಇಂತಹ ಅನುಭವ ಹಲವರಿಗೆ ಆಗಿರುತ್ತೆ. ಹಾಗಾದ್ರೆ ಈ ಮನಸ್ಸನ್ನ ನಿಯಂತ್ರಣ ಮಾಡೋಕೆ ಆಗಲ್ವಾ? ಹಲವಾರು ಜನ ಹೇಳ್ತಾರೆ, ಮನಸ್ಸನ್ನ ಹೇಗ್ ಬೇಕೋ ಹಾಗೆ ಉಪಯೋಗಿಸ್ಕೋಬಹುದು. ಈಗೆಲ್ಲ ತುಂಬಾ ಪ್ರಚಲಿತ ಆಗಿದೆ ಲಾ ಆಫ್ ಅಟ್ರಾಕ್ಷನ್, ಮತ್ತೆ ಲಾ ಆಫ್ ಈಗೆಲ್ಲ ಕಡೆನೂ ಅದು ಬರ್ತಾ, ಈ ಟೆಕ್ನಿಕ್ ಮಾಡಿ, ಆ ಟೆಕ್ನಿಕ್ ಮಾಡಿ, ನಿಮ್ ಮನಸ್ಸನ್ನ ಹಿಂಗ್ ಮಾಡಿ ಉಪಯೋಗಿಸ್ಕೊಂಡು ನೀವು ಆ ತರ ಬರುತ್ತೆ, ಈ ತರ ಬರುತ್ತೆ. ಅದೆಲ್ಲ ಹೇಳಿದಷ್ಟು ಸುಲಭ ಅಲ್ಲ. ಮೊದಲು ನೀವು ಮನಸ್ಸನ್ನ ಉಪಯೋಗಿಸುವುದನ್ನ ಕಲಿಬೇಕು. ಈಗ ಮನಸ್ಸನ್ನ ನಿಲ್ಲಿಸಿ ಅಂತ ಹೇಳ್ತಾರೆ ಕೆಲವು ಜನ. ಆದ್ರೆ ಅದಾಗತ್ತಾ? ಮನಸ್ಸನ್ನ ನೀವು ನಿಲ್ಲಿಸ್ಬೋದಾ? ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳನ್ನ ನೀವು ನಿಲ್ಲಿಸ್ಬೋದಾ? ಹೇಗೆ ಸಮುದ್ರದ ಅಲೆಗಳನ್ನ ಕೈಯಲ್ಲಿ ನಾವು ನಿಲ್ಸೋಕಾಗುತ್ತಾ? ಅದೇ ತರ ಮನಸ್ಸಿನ ಆಲೋಚನೆಗಳನ್ನ ನಿಲ್ಲಿಸೋದಿಕ್ಕೆ ಆಗಲ್ಲ. ಹಾಗಂತ ಅದ್ರ ಪ್ರಭಾವಕ್ಕೆ ಒಳಗಾಗ್ಬೇಕು ಅನ್ನೋದೇನೂ ಇಲ್ಲ. ತರ ಅಂತ ಹೇಳಿದ್ರೆ ನೀವು ನಿಮ್ಮ ಮನಸ್ಸನ್ನು ಉಪಯೋಗಿಸುವುದನ್ನು ಕಲಿಯುವುದರ ಮೇಲೆ ನಿಂತಿದೆ. ಯಾವ ತರ ಉಪಯೋಗಿಸ್ಬೇಕು ಮನಸ್ಸನ್ನ ಅನ್ನೋದ್ರ ಮೇಲೆ ನಿಂತಿದೆ. ಅಗಾಧವಾದ ಶಕ್ತಿ ಇದೆ. ಹಿಂದಿನ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ,
ಮ ಆ, ಭಗವಂತ ಈ ದೇಹಕ್ಕೆ ಒಂದಷ್ಟು ಶಕ್ತಿ ಕೊಟ್ಟಿದ್ದಾನೆ, ಮನಸ್ಸಿಗೆ ಒಂದಷ್ಟು ಶಕ್ತಿ ಕೊಟ್ಟಿದ್ದಾನೆ, ಸರಿನಾ? ಈ ಮನಸ್ಸಿನ ಶಕ್ತಿಗಳು ಎಂತದ್ದು ಅಂತ ಹೇಳಿದ್ರೆ ನಿಮ್ಮ ಜೀವನದ ಕ್ರಿಯೇಟರ್ ನೀವೇ ಆಗಿ ಬದಲಾಗಬಹುದು. ಯಾವಾಗ ಮನಸ್ಸನ್ನ ಉಪಯೋಗಿಸುವುದನ್ನ ಕಲಿತಾಗ. ಕ್ಷಣದಲ್ಲಿ ಮನಸ್ಸನ್ನ ಉಪಯೋಗಿಸ್ತೀನಿ ಅಂದ್ರೆ ಅದು ಆಗಲ್ಲ. ಮತ್ತೆ ಪ್ರಯತ್ನ ಮಾಡಕ್ಕೆ ಹೋಗ್ತೀರಾ, ಮತ್ತೆ ಫೇಲ್ಯೂರ್ ಆಗಿದ ತಕ್ಷಣ ಅದ್ರ ಕಡೆ ತಲೆನೇ ಹಾಕಲ್ಲ, ಸುಮ್ನೆ ಆಗ್ಬಿಡ್ತೀರಾ. ಆ ತರ ಮಾಡ್ಕೊಂಬೇಡಿ. ಆಲೋಚನೆಗಳು ಬರ್ತಾ ಇದಾವೆ, ಅದು ನಾನೇ ಮಾಡ್ತಿರೋದು ಅಂತ ತಪ್ಪಾಗಿ ಭಾವಿಸಿದ್ದೀರಾ. ಮನಸ್ಸಿನ ಕೆಲಸ ಆಲೋಚನೆಗಳನ್ನ ಉತ್ಪಾದನೆ ಮಾಡುವುದು ಅಷ್ಟೇ. ಸೊ ಯಾವ ತರ ಆಲೋಚನೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಅದಕ್ಕೆ ಯಾವ ತರ ಕಲಿಸ್ಕೊಟ್ಟಿದೀರ ಅದೇ ಆಲೋಚನೆಗಳು ಬರ್ತಾ ಇದಾವೆ ಅಷ್ಟೇ. ನೀವಿಲ್ ಮಾಡ್ಬೇಕಾಗಿರೋ ಕೆಲಸ ಇವತ್ತಿಂದ ಒಂದ್ ಚಿಕ್ಕ ಕೆಲಸ, ಒಂದ್ 5 ನಿಮಿಷದಿಂದ ಶುರು ಮಾಡಿ. ಕೂತ್ಕೊಳ್ಳಿ, ಒಂದ್ 2 ನಿಮಿಷ ಉಸಿರಾಟ ಗಮನ ಕೊಡಿ. ನಿಮ್ಮ ಒಳಗೆ ಯಾವ ರೀತಿ ಆಲೋಚನೆಗಳು ಬರ್ತಾ ಇದ್ದಾವೆ, ಅದೇನೇ ಆಗಿರ್ಲಿ. ಕೆಲವೊಂದು ಸತಿ ಅಸೂಯೆಯಿಂದ ಆಲೋಚನೆ ಬರ್ತಾ ಇರತ್ತೆ. ಅವನು ಬೆಳೆದ್ಬಿಟ್ಟ, ಅವನ್ ಕಾರ್ ತಗೊಂಡ, ಅವನ ಮನೆ ಕಟ್ಟದ, ನಾನೇನ್ ಮಾಡಿದೀನಿ ಇಂತದ್ದು. ಕೆಲವೊಂದು ಕೋಪದಿಂದ ಬರ್ತಾ ಇರತ್ತೆ, ನನಗ್ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ. ಕೆಲವೊಮ್ಮೆ ದುಃಖದಿಂದ ಬರ್ತಾ ಇರುತ್ತೆ, ಅಯ್ಯೋ ಜೀವನದಲ್ಲಿ ಹಿಂಗ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ಆಲೋಚನೆ ಕೂಡ ತಪ್ಪಲ್ಲ, ಅದನ್ನ ಗಮನಿಸಿ ಮತ್ತು ಅದನ್ನು ನಿಯಂತ್ರಣ ಮಾಡೋದಿಕ್ಕೆ ಹೋಗ್ಬೇಡಿ. ಜಸ್ಟ್ ಗಮನಿಸಿ ಅಷ್ಟೇ. ಅದನ್ನ ಅದ್ರ ಪಾಡಿಗೆ ಅದು ಹೋಗ್ತಾ ಇರೋದಕ್ ಬಿಡಿ, ಆಯ್ತಾ? ಅಷ್ಟೇ ನೀವು ಮಾಡ್ಬೇಕಾಗಿರೋ ಕೆಲ್ಸ. ಈ ಒಂದು ಚಿಕ್ಕ ಕೆಲಸ ಜಾಗೃತಿಯ ಆರಂಭದ ಮೊದಲ ಮೆಟ್ಟಿಲಾಗಬಹುದು. ಫಾರ್ ಎಕ್ಸಾಂಪಲ್, ಈಗ ತುಂಬಾ ಅಳ್ತಿರೋ ಮಗುನ, ತುಂಬಾ ರಚ್ಚೆ ಹಿಡ್ದಿರೋ ಮಗುನ ನೀವು ಅಷ್ಟೇ ಕಿರ್ಚಿದ್ರೆ ಅದ್ ಇನ್ನಷ್ಟು ರಚ್ಚೆ ಮಾಡೋದಕ್ಕೆ ಶುರು ಮಾಡುತ್ತೆ. ನೀವು ಅದನ್ನೇ ಶಾಂತಿಯಿಂದ, ಸಮಾಧಾನದಿಂದ, ನಿಮ್ಮ ಬಿಹೇವಿಯರ್ ಅಲ್ಲಿ ಚೇಂಜಸ್ ಇದ್ದಾಗ ಅದು ನಿಮ್ಗೆ ಅದೇ ತರ ರಿಯಾಕ್ಟ್ ಆಗೋದಕ್ಕೆ ಶುರು ಮಾಡುತ್ತೆ. ಇಷ್ಟೇ ಮನಸ್ಸಿನ ಗುಟ್ಟು. ನೀವು ಅದನ್ನು ಯಾವ ರೀತಿ ಇಟ್ಕೊಂಡಿದೀರಾ? ನೀವು ಯಾವತ್ತು ಮನ್ಸನ್ನ ಶತ್ರು ಅಂತ ತಗೊಳಕ್ಕೆ ಹೋಗ್ಬೇಡಿ, ಮತ್ತೆ ಬೈಕೋಬೇಡಿ, ಮತ್ತೆ ಏನೂ ಮಾಡ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಅದ್ರ ಕೆಲ್ಸ ಅದು ಮಾಡ್ತಾ ಇದೆ. ತಪ್ಪಿರೋದು ನೀವು ಅದನ್ನ ಯಾವ ರೀತಿ ಉಪಯೋಗಿಸ್ಕೊಂತ ಬಂದಿದ್ದೀರಾ ಅನ್ನೋದ್ರ ಮೇಲೆ ಅಷ್ಟೇನೆ, ಆಯ್ತಾ? ಇವತ್ತಿಂದ ಅದ್ರ ಜೊತೆ ಮಾತನಾಡಿ, ನೀನೇನೂ ತಪ್ಪು ಮಾಡ್ತಾ ಇಲ್ಲ, ಇನ್ನು ಮುಂದೆ ಈ ರೀತಿ ಬದಲಾಗೋಣ ಅಂತ. ಮತ್ತೆ ಮನಸ್ಸು ನೀವ್ ಹೇಳಿದ ಹಾಗೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗತ್ತೆ, ಮತ್ತೆ ನಿಮ್ಮ ಜೀವನ ಸಮೃದ್ಧಿಯ ಕಡೆಗೆ ಸಾಗತ್ತೆ. ನೀವು ಮನಸ್ಸಿನಿಂದ ನಿಮ್ಮನ್ನ ಬೇರ್ಪಟ್ಟು ನೋಡೋದಿಕ್ಕೆ ಶುರು ಮಾಡ್ತೀರಾ, ಆವಾಗ ಗೊತ್ತಾಗುತ್ತೆ ಮನಸ್ಸಿನಲ್ಲಿ ಏನೆಲ್ಲ ನಡೀತಾ ಇದೆ, ಅದು ನಿಮ್ಗೆ ಹೇಗೆ ಉಪಯೋಗ ಮಾಡ್ತಾ ಇದೆ, ಅಥವಾ ಏನೆಲ್ಲ ಅನಾನುಕೂಲ ಮಾಡ್ತಾ ಇದೆ ಅನ್ನೋದು ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟು ದಿನದವರೆಗೂ ಮನಸ್ಸು ನಿಮ್ಮನ್ನ ಆಟ ಆಡ್ಸ್ಕೊಂಡ್ ಬಂದಿತ್ತ ಅದು ಒಂದು ಆಲೋಚನೆನ ಉತ್ಪಾದನೆ ಮಾಡ್ತಾ ಇರತ್ತೆ. ನೀವ್ ಅದ್ರ ತಕ್ಕನಾಗಿ ಅದನ್ನ ಹಿಡ್ದಿಟ್ಕೊಂಡು ಯೋಚಿಸ್ತಾ ಮನ್ಸೇ ಯೋಚನೆ ಮಾಡುತ್ತೆ, ಅದ್ರ ಅನುಭವ ಮಾತ್ರ ನಿಮಗಾಗ್ತಾ ಇರತ್ತೆ, ಆ ನೋವು ನಿಮಗಾಗ್ತಾ ಇರತ್ತೆ. ಮನಸ್ಸಿನ ಕೆಲ್ಸ ಅಷ್ಟೇನೆ. ಆಲೋಚನೆ ಮಾಡು, ಅದಕ್ಕೆ ಏನಾದ್ರೂ ಒಂದು ಕೆಲ್ಸ ಇರ್ಬೇಕಷ್ಟೇ. ನಿಮಗೆ ಬೇಕಾದ ಕೆಲ್ಸನ ಅದು ಒಪ್ಪಿಸಿ, ಅದು ನಿಮ್ಗೆ 100% ಮಾಡ್ಕೊಡುತ್ತೆ. ಅಥವಾ ನೀವು ಏನು ಕೆಲ್ಸ ಕೊಡ್ತೀರಿ. ಈಗ ಫಾರ್ ಎಕ್ಸಾಂಪಲ್, ಹಿಂದೆ ಕತೆಗಳಲ್ಲಿ ಒಂದು ಭೂತ ಬಂದು ಬೇತಾಳಕ್ಕೆ ಒಂದು ಕೆಲ್ಸ ರಾಜನ ಮೇಲೆ ಕುತ್ಕೊಳ್ಳುತ್ತೆ. ಅದಕ್ಕೆ ನಾನ್ ನಿನ್ಗೆ ಕೆಲ್ಸ ಮಾಡ್ಕೊಡ್ತೀನಿ ಅಂತ ಕೆಲ್ಸ ಮಾಡ್ಕೊಡ್ತೀನಿ ಅಂತ ಬರುತ್ತೆ. ಅವನು ಕೂಡ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವ್ನು ಎಲ್ಲ ಬೇಕಾದಷ್ಟು ಕೆಲ್ಸ ಕೊಡ್ತಾನೆ. 1 ನಿಮಿಷ ಮಾಡಿ 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 ಮುಗಿಸುತ್ತೆ. ನನಗೆ ಕೆಲ್ಸ ಕೊಡು, ಇಲ್ಲಾಂದ್ರೆ ನಿನ್ನನ್ನ ಸಾಯಿಸ್ತೀನಿ ಅಂತ ಕೂತ್ಕೊಳ್ಳುತ್ತೆ. ಸೊ ಆ ರಾಜ ಬುದ್ಧಿವಂತನಾಗಿ ಏನ್ ಕೊಡ್ತಾನೆ, ಈ ಕಂಬನ ಮೇಲೋಗು ಮತ್ತೆ ಕೆಳಬ, ಮೇಲೋಗು ಮತ್ತೆ ಕೆಳಬ, ಇಷ್ಟು ಮಾಡು, ಕೆಲ್ಸ ಮಾಡ್ತಾನೆ ಇರು ಅಂತ ಕೊಟ್ಬಿಡ್ತಾನೆ. ಆವಾಗ ಅವ್ನ ಪ್ರಾಣ ರಕ್ಷಣೆ ಆಗತ್ತೆ. ಇದೇ ತರ ನಮ್ಮ ಮನಸ್ಸು ಕೂಡ. ನೀವ್ ಅದಕ್ಕೆ ಏನಾದ್ರೂ ಒಂದ್ ಕೆಲ್ಸ ಕೊಟ್ಬಿಡಿ, ಆಯ್ತಾ? ಆ ಕೆಲ್ಸ ಏನು ಅಂತ ಹೇಳಿದ್ರೆ ನಿಮಗೇನ್ ಬೇಕೋ ಅದು, ಆಯ್ತಾ? ಸೊ ನಿಮ್ಮ ಲೈಫ್ ನ ಕ್ರಿಯೇಟರ್ ನೀವೇ ಆಗಬಹುದು, ಮನಸ್ಸನ್ನು ಉಪಯೋಗಿಸೋದನ್ನ ಕಲಿತ್ರೆ. ಇದಿಷ್ಟೇ ಅಲ್ಲ, ಇನ್ನು ಸಾಕಷ್ಟು ವಿಚಾರಗಳಿದಾವೆ. ನನ್ನ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ಅದನ್ನ ಎಲ್ಲವನ್ನು ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ.
ಒಂದು ಆರ್ಡರ್ ಬರ್ಲಿ ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ ಅಷ್ಟೇನೆ. ಇಷ್ಟು ಸಣ್ಣ ಸಣ್ಣ ಎಪಿಸೋಡ್ ಅಲ್ಲೇ ಮುಗಿಸೋದಿಕ್ಕೆ ಆಗಲ್ಲ. ಮುಂದಿನ ದಿನಗಳಲ್ಲಿ ಈ ಮನಸ್ಸಿನ ಪ್ರಕಾರಗಳೇನು, ಈ ಮನಸ್ಸನ್ನು ಹೇಗೆಲ್ಲ ಉಪಯೋಗಿಸ್ಕೋತಾರೆ ಜನ, ಹೇಗೆಲ್ಲ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಹೊರಗಿನ ಜಗತ್ತನ್ನು ಗೆಲ್ಲುವ ಮೊದಲು ನಿಮ್ಮ ಅಂತರಂಗದಲ್ಲಿರುವ ಶಕ್ತಿಯನ್ನು ಅರಿಯಿರಿ. ಜೀವನ ಶಿಕ್ಷೆ ಅಲ್ಲ, ನಿಮ್ಮದೇ ಆತ್ಮ ಜಾಗೃತಿಗಾಗಿ ಇರುವಂತಹ ಸುಂದರ ಕಲಿಕೆ.